ಇನ್ನು ಬುರುಡೆ ಚಿನ್ನಯ್ಯ ಸಂಪರ್ಕದಲ್ಲಿದ್ದವರಿಗೂ ಕೂಡ ತೀವ್ರ ಸಂಕಷ್ಟ ಎದುರಾಗಿದೆ. 2 ವರ್ಷದಿಂದ ಫೋನ್ ಸಂಪರ್ಕದಲ್ಲಿದ್ದವರಿಗೆ ಎಸ್ಐಟಿ ಶಾಕ್. ಚಿನ್ನಯ್ಯನ 2 ವರ್ಷದ ಮೊಬೈಲ್ ಸಿಡಿಆರ್ ಸಂಗ್ರಹಿಸಿದ್ದಾರೆ. ಈತ ಯಾರ್ಯಾರ ಜೊತೆಗೆ ಮಾತನಾಡಿದ್ದಾನೋ ಮಾಹಿತಿ. ಚಿನ್ನಯ್ಯನ 2 ವರ್ಷದ ಟ್ರಾವೆಲ್ ಹಿಸ್ಟ್ರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಬುರುಡೆ ಚಿನ್ನಯ್ಯ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾನೋ ಮಾಹಿತಿ. ಚಿನ್ನಯ್ಯನ ಬ್ಯಾಂಕ್ ಅಕೌಂಟ್ಗಳ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇದು ನಿನ್ನೆ ಮೊನ್ನೆ ಮಾಡಿಕೊಂಡಿರುವಂತಹ ಪ್ಲಾನ್ ಅಲ್ಲ. ಇದರ ಹಿಂದೆ ತುಂಬಾ ದಿನಗಳಿಂದ ಒಂದು ಬಲೆಯನ್ನ ಹೆಡೆಯಲಾಗಿದೆ. ಬೇರೆ ಬೇರೆಯವರ ಕೈವಾಡ ಇದೆ. ಬರೀ ಮಾಸ್ಕ್ ಮ್ಯಾನ್ ಆರೋಪ ಅಲ್ಲ, ಆತನ ಹಿಂದೆ ತುಂಬಾ ಜನರಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಅದೇ ಧಾಟಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಬುರುಡೆ ಚಿನ್ನಯ್ಯನನ್ನ ವಿಚಾರಣೆ ಮಾಡ್ತಿದ್ದಾರೆ. ಹಣದ ವ್ಯವಹಾರ ಏನಾದರೂ ಆಗಿದ್ರೆ ಅದನ್ನು ತಿಳ್ಕೊಳ್ಬೇಕಲ್ಲ, ಹಾಗಾಗಿ ಆತನ ಬ್ಯಾಂಕ್ ಅಕೌಂಟ್ಗಳನ್ನ ಕೂಡ ಪರಿಶೀಲನೆಗೆ ಒಳಪಡಿಸ್ತಿದ್ದಾರೆ. ಪೃಥ್ವಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪೃಥ್ವಿ, ಗಮನಿಸ್ತಾ ಇದ್ದೀವಿ, ದೂರುದಾರನೇ ಈಗ ಆರೋಪಿತ ಸ್ಥಾನದಲ್ಲಿದ್ದಾನೆ. ಆತನ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ. ಹಾಗೇನೆ ಬರೀ ಈತನಿಗೆ ಮಾತ್ರ ಈಗ ಎಸ್ಐಟಿ ಅಧಿಕಾರಿಗಳು ಶಾಕ್ ಕೊಡೋದಿಲ್ಲ. ಈತನ ಜೊತೆಗೆ ಯಾರೆಲ್ಲ ಸಂಪರ್ಕದಲ್ಲಿದ್ರೋ ಅವರ ಅಸಲಿಯತ್ತನ್ನ ಕೂಡ ಬೆಳಕಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಯಾವ ರೀತಿ ಶಾಕ್ ಕೊಡ್ತಾರೆ, ಹೆಂಗ್ ನಡೆಯುತ್ತೆ ಈ ತನಿಖೆಯ ಧಾಟಿ ಅಂತ ಪೃಥ್ವಿ? ಮಧುಶ್ರೀ, ಏನು SITಯಲ್ಲಿ ಈಗ 10 ದಿನಗಳ ಕಾಲ ಅವರಿಗೆ ಟೈಮ್ ಸಿಕ್ಕಿರುವಂಥದ್ದು ವಿಚಾರಣೆಗೆ. ಈಗಾಗಲೇ ಇವತ್ತು 2ನೇ ದಿನ, ನೆನ್ನೆಯಿಂದ ಆರಂಭವಾಗಿರುವಂಥದ್ದು ಇವತ್ತು 2ನೇ ದಿನ. ಇಲ್ಲಿ ವಿಚಾರಣೆ ಸಾಕಷ್ಟು ತೀವ್ರಗತಿಯಲ್ಲಿ ನಡೀತಾ ಇದೆ. ಏನು ಪರ್ಟಿಕ್ಯುಲರ್ ಆಗಿ ಅಂದರೆ ಕೆಲವೊಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂತ ಏನು ಹೇಳಿದರೆ, ಆತನ ಮೊಬೈಲನ್ನು ಕೇಳಿದ್ರು. ಆತ ಮೊಬೈಲ್ ಇಲ್ಲ, ಅವರು ಇನ್ನೂ ಯಾರು ಅವರು ಕಳಿಸಿದ್ರು ಅವ್ರ ಹತ್ರನೇ ಮೊಬೈಲ್ ಇದೆ. ಅವರು ಮೊಬೈಲ್ ನನಗೆ ಕಳೆದ 1-1.5 ತಿಂಗಳಿಂದ ಮೊಬೈಲ್ ಇಸ್ಕೊಂಡವರು ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದ್ದ. ಆದರೆ ಅವನ ಮೊಬೈಲ್ ನಂಬರನ್ನು ಕಲೆಕ್ಟ್ ಮಾಡಿದ್ದಾರೆ, ಅದರ CDR ಅನ್ನು ಹಾಕಿದ್ದಾರೆ. ಸೊ ಕಳೆದ 2 ವರ್ಷಗಳಲ್ಲಿ ಆತ ಯಾರ್ಯಾರಿಗೆ ಕರೆ ಮಾಡಿದ್ದ, ಆತನಿಗೆ ಯಾರ್ಯಾರು ಕರೆ ಮಾಡಿದ್ರು, ಮತ್ತು ಆತ ಯಾರ್ಯಾರಿಗೆ ಸಂದೇಶವನ್ನು ಕಳಿಸಿದ್ದ, ಯಾವ್ಯಾವ ಸಂದೇಶಗಳು ಅವನ ಮೊಬೈಲ್ಗೆ ಬಂದಿತ್ತು, ಈ ಎಲ್ಲ ನಿಟ್ಟಿನಲ್ಲಿ ಅದನ್ನು ರೆಕಾರ್ಡನ್ನು ತೆಗೆಸ್ತಾ ಇದ್ದಾರೆ. ಸೊ ಈಗ 2 ವರ್ಷದಲ್ಲಿ ಆತನನ್ನು ನಿರಂತರವಾಗಿ ಸಂಪರ್ಕಿಸರಿಗೆ ಈಗ ಶಾಕ್ ಕೊಡಲಿಕ್ಕೂ ಕೂಡ SIT ಮುಂದಾಗಿರುವಂಥದ್ದು. ಯಾಕೆಂತ ಹೇಳಿದರೆ, ಅಷ್ಟು ಸಾರಿ ಯಾಕೆ ಅವನಿಗೆ ಸಂಪರ್ಕ ಮಾಡಿದ್ರಿ ಅಂತ ಹೇಳಿ ಈಗ ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಯುವಂಥ ಸಂದರ್ಭ ಕೂಡ ಬರ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ಆತನ ಟ್ರಾವೆಲ್ ಹಿಸ್ಟ್ರಿ, ಅಂದರೆ 2 ವರ್ಷದಿಂದ ಆತ ಎಲ್ಲೆಲ್ಲಿ ಓಡಾಡಿದ್ದ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಕಡೆ ಇದ್ದೆ ಅಂತ ಏನು ಆತ ಹೇಳ್ತಾ ಇದ್ದಾನೆ. ಮತ್ತು ಆತನ ಮನೆಯವರೆಲ್ಲರೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ಆತನ ಅಣ್ಣ ಏನು ತಾನಾಸಿ ಅವನನ್ನು ಕೂಡ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆತ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದ. ಸೊ ಅದೆಲ್ಲವನ್ನು ಕೂಡ ದಾಖಲೆಗೆ ತರಬೇಕು ಅಂತ ಹೇಳಿ ಆ ಒಂದು ಟ್ರಾವೆಲ್ ಹಿಸ್ಟ್ರಿ ಮತ್ತು ಮೊಬೈಲ್ CDR ಇದನ್ನೆಲ್ಲವನ್ನು ಕೂಡ ರೆಕಾರ್ಡನ್ನು ಪೊಲೀಸರು ತೆಗೆದುಕೊಂಡು ಇಡ್ತಾ ಇದ್ದಾರೆ. ಸೊ ಇಲ್ಲಿ ಆತನಿಗೆ ನಿರಂತರವಾಗಿ ಸಂಪರ್ಕ ಮಾಡಿದಂಥವ್ರು, ಆತನನ್ನು ಕಾಂಟ್ಯಾಕ್ಟ್ ಮಾಡಿದಂಥವ್ರು, ಅವರು ಯಾವ ಉದ್ದೇಶಕ್ಕೆ ಆತನನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಇವನ್ನೆಲ್ಲ ರೀತಿಯಲ್ಲೇ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡಲಾಗುತ್ತೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈತನಿಗೆ, ಅಂದರೆ ಈತನ ಮೊಬೈಲ್ ಯಾರು ತೆಗೆದುಕೊಂಡು ಇಟ್ಟಿದ್ರು ಆ ಮೊಬೈಲ್ ಕೂಡ ವಶಪಡಿಸ್ಕೊಳ್ಳಿಕ್ಕೆ ಈಗ SIT ಮುಂದಾಗಿರುವಂಥದ್ದು. ಆ ಮೊಬೈಲ್ ನನ್ನ ಹತ್ರ ಈಗಲೂ ಕೂಡ ಇಲ್ಲ, ಇನ್ನೂ ಕೂಡ ಆ ಒಂದು ಬುರುಡೆ ಗ್ಯಾಂಗ್ ಹತ್ರನೇ ಆ ಮೊಬೈಲ್ ಇದೆ ಅಂತ ಹೇಳಿ ಆತ ಹೇಳಿರೋದ್ರಿಂದ ಈಗ ಅವ್ರ ಹತ್ರ ಹೋಗಿ ಮೊಬೈಲನ್ನು ವಶಪಡಿಸ್ಕೊಳ್ತಾರೆ. ಆ ಮೊಬೈಲ್ನ ವಶಪಡಿಸ್ಕೊಂಡು ಅದರಲ್ಲಿರುವಂತಹ ಫೋಟೋ, ವಿಡಿಯೋಸ್ ಮತ್ತು ಆ ವಾಟ್ಸಪ್ ಕಾನ್ವರ್ಜೇಷನ್ಸ್ ಏನಾದರೂ ಆಗಿದ್ರೆ, ವಾಟ್ಸಪ್ ಮೆಸೇಜಸ್ಗಳೇನಾದರೂ ಆಗಿದ್ರೆ, ಕಾನ್ವರ್ಜೇಷನ್ಸ್ ಆಗಿದ್ರೆ ಅದನ್ನು ಕೂಡ ನೋಡಿ ಅದರ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಒಟ್ಟಾರೆ ಇಲ್ಲಿ ಆತ ಹೇಳುವಂತಹ ಮಾಹಿತಿಗಳಿಗೂ ಮತ್ತು ಟೆಕ್ನಿಕಲ್ ದಾಖಲೆಗಳಿಗೂ ಕೂಡ ತಾಳೆ ಹಾಕಲಿಕ್ಕೆ ಎಲ್ಲ ರೀತಿಯ ಈ ರೀತಿ ತನಿಖೆಗಳು ಮುಂದುವರಿತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ.